ಸರ್, ಯತ್ನಾಳವರು ನಿಜವಾಗಲೂ ಯತ್ನಾಳವರಿಗೆ ಅನ್ಯಾಯ ಆಗಿದೆ. ನನಗಂತೂ ನಾನು ಭಾಳ ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಸರ್, ಯತ್ನಾಳವರು ನಿಜವಾಗಲೂ ಯತ್ನಾಳವರಿಗೆ ಅನ್ಯಾಯ ಆಗಿದೆ. ನನಗಂತೂ ನಾನು ಭಾಳ ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಸರ್, ಯತ್ನಾಳವರು ನಿಜವಾಗಲೂ ಯತ್ನಾಳವರಿಗೆ ಅನ್ಯಾಯ ಆಗಿದೆ. ನನಗಂತೂ ನಾನು ಭಾಳ ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಇದು ಅವರಿಗೆ ನಿಜವಾಗಲೂ ಅನ್ಯಾಯ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಬ್ಬ ಹಿರಿಯ ನಾಯಕ. ಯಾಕಂದರೆ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೊತೆಗೆ ಪಕ್ಷವನ್ನು ಕಟ್ಟಿದ್ದಂಥವ್ರು ಯಾರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳು. ನಾನು ಭೇಟಿಯಾಗಿದ್ದೀನಿ. ನಾನು ಆ ಟೈಮ್ದೊಳಗೆ ಪಕ್ಷದಾಗಿದ್ದೆ. ಅವರ ಸಂಘಟನೆಯಿಂದನೇ ನನಗನ್ಸಿದ ಮಟ್ಟಿಗೆ ಆ ಟೈಮ್ದೊಳಗೆ MLA ಆಗಿದ್ದರು ಈ ಉತ್ತರ ಕರ್ನಾಟಕದ MLA ಯಾರಾದರಾಗಿದ್ದರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳವ್ರು ಮಾತ್ರ BJP ಒಳಗೆ ಆದಂಥದ್ದು. ಮತ್ತು ಎಲ್ಲೋ ಒಂದು ಕಡೆ
ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಗೌರವ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಬಿಟ್ಟು ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಪಕ್ಷ ಉತ್ತರ ಕರ್ನಾಟಕದೊಳಗೆ ಇನ್ನೂ ಹಿನ್ನಡೆ ಆಗುತ್ತಾ, ನಮಗೊಂದು ಶಕ್ತಿ ಬರುವಂಥ ಕೆಲಸ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.